ದಿಸ್ ಈಸ್ ಮೈ ಟುಡೇ ಔಟ್ಫಿಟ್ ಗಾಯ್ಸ್. ಆ್ಯಂಡ್ ಇವತ್ತು ನಾನು ಏನೇನು ಟಿಫನ್ ಎಲ್ಲ ರೆಡಿ ಮಾಡಿಟ್ಟಿದ್ದೆ ಅದೆಲ್ಲ ಒಂದು ಬಾಕ್ಸಿಗೆ ಹಾಕಿ ಅರೇಂಜ್ ಮಾಡಿ ಅದನ್ನೊಂದು ಕ್ಲಿಪ್ಪಿಂಗ್ ತೊಗೊಂಡು ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಗುಡ್ ಮಾರ್ನಿಂಗ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಂಧು ಆರಾಧ್ಯ ಬ್ಲಾಗ್ಸ್. ಇವತ್ತು ಮಾರ್ನಿಂಗಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಕ್ಕಂದರೆ ಥ್ರೂ ಎಂಟೈರ್ ಡೇ ನಾನು ಏನೇನೆಲ್ಲ ಮಾಡ್ತೀನಿ ಇವತ್ತು ಕ್ಯಾಪ್ಚರ್ ಮಾಡಿ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮಾರ್ನಿಂಗ್ 6 o'clock ಎದ್ದಿದ ತಕ್ಷಣ ಇವತ್ತು ಡೈರಿ ಹತ್ರ ಹೋಗಿದ್ದೆ. ಯಾಕಂದರೆ ಬೂಸ ಖಾಲಿಯಾಗಿತ್ತು ಮನೇಲಿ. ನಮ್ಮ ಮನೇಲಿ ಹಸು ಇದೆಯಲ್ಲ ಅದಕ್ಕೋಸ್ಕರ ತೊಗೊಬರೋಣ ಅಂತ ಹೋಗಿದ್ದೆ. ಅದಾದಮೇಲೆ ನಮ್ಮಪ್ಪ ಇವಾಗ ನಮ್ಮ ಮನೆ ಲಕ್ಷ್ಮೀಸ್ನ ಮನೆಯಿಂದ ಕರ್ಕೊಂಡೋಗಿ ಶೆಡ್ಡಲ್ಲಿ ಕಟ್ತಾ ಇದ್ದಾರೆ. ಅಂದರೆ ನೈಟ್ ಮಾತ್ರ ಮನೇಲಿರ್ತಾರೆ, ಮತ್ತು ಮಾರ್ನಿಂಗ್ ಆಗಿದ ತಕ್ಷಣ ತೊಗೊಂಡೋಗಿ ನಾವು ಅಲ್ಲೇ ಕಟ್ಟುವಂಥದ್ದು. ಅದಾದಮೇಲೆ ಇವತ್ತು ಟಿಫನ್ನಿಗೆ ಚಪಾತಿ ಮತ್ತು ಅದ್ರ ಜೊತೆ ಟೊಮೊಟೊ ಪಲ್ಯ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಅದಕ್ಕೆ ಚಪಾತಿಗೆ ಹಿಟ್ಟೆಲ್ಲ ಕಲಸಿಟ್ಟು ಮಾರ್ನಿಂಗ್ ಟೈಮು ನನಗೆ ಹಾಟ್ ವಾಟರ್ ಕುಡಿಯೋ ಅಭ್ಯಾಸ ಇದೆ ಡೈಲಿ ಬೇಸಿಸಲ್ಲಿ. ಅದಕ್ಕೆ ಹಾಟ್ ವಾಟರ್ ಕುಡಿದು ನೆಕ್ಸ್ಟು ಪಂಪ್ಕಿನ್ ಸೀಡ್ಸ್ ಮತ್ತು ಸನ್ಫ್ಲವರ್ ಸೀಡ್ಸ್ನ ಡೈಲಿ ತೊಗೋತೀನಿ. ಏನಕ್ಕಂದರೆ ಈಗ ಏನಾದರೂ ಏರ್ ಫಾಲ್ ತುಂಬ ಆಗ್ತಿದ್ರೆ ಮತ್ತು ತುಂಬ ಮಾರ್ಕ್ಸ್ ಇದ್ದರೆ ಫೇಸಲ್ಲಿ ಕಂಟ್ರೋಲಿಗೆ ಬರುತ್ತೆ. ಏನಕ್ಕಂದರೆ ಅದರಲ್ಲಿ ಆ್ಯಂಟಿಬಯೋಟಿಕ್ ಇಂಗ್ರೀಡಿಯೆಂಟ್ಸ್ ಇರೋದ್ರಿಂದ ನಮ್ಮದು ಏನೇ ಪಿಗ್ಮೆಂಟೇಷನ್ ಆಗಿರ್ಬೋದು, ಏರ್ ಫಾಲ್ ಆಗಿರ್ಬೋದು ಕಂಟ್ರೋಲ್ ಆಗುತ್ತೆ. ನನಗೂ ಕೂಡ ಕಂಟ್ರೋಲ್ ಆಗಿದೆ. ನಾನು ಏರ್ ಫಾಲ್ ತುಂಬ ಇತ್ತು ನನಗೆ, ಆವಾಗ ನಾನು ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಬಟ್ ಇವಾಗ ಕಂಟ್ರೋಲ್ ಆಗಿದೆ. ಇದಾದಮೇಲೆ ಹೇಳ್ದಂಗೆ ಟೊಮೊಟೊ ಗೊಜ್ಜಿಗೆ ಏನೇನು ಬೇಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆನಲ್ಲ, ಟೊಮೊಟೊ ಗೊಜ್ಜು ಕೂಡ ಮಾಡಿಕೊಂಡೆ. ಮತ್ತು ಚಟ್ನಿಗೆ ಕಡಲೆ ಬೀಜ ಎಲ್ಲ ಅಂಗಡಿಯಿಂದ ತೊಗೊಬಂದಿದ್ದು ರೆಡಿ ಇತ್ತು. ಅದನ್ನು ಹುರ್ಕೊಂಡು ಅದಕ್ಕೆ ಚಟ್ನಿಗೆ ಏನೇನು ಇಂಗ್ರೀಡಿಯೆಂಟ್ ಬೇಕಾಗುತ್ತೆ, ಮೆಣಸಿನ್ಕಾಯಿ ಆಗಿರ್ಬೋದು, ಮತ್ತು ಕರ್ಬೇವಿನ ಸೊಪ್ಪು ಆಗಿರ್ಬೋದು, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಇದೆಲ್ಲ ಕೂಡ ರೆಡಿ ಮಾಡಿ ಇಟ್ಕೊಂಡು ಚಟ್ನಿ ಕೂಡ ರುಬ್ಕೊಂಡೆ. ಅದಾದಮೇಲೆ ನನಗೊಂದು ಅಭ್ಯಾಸ ಇದೆ, ತಿಂಡಿ ಎಲ್ಲ ರೆಡಿ ಮಾಡಿ ಬಾಕ್ಸಿಗೆ ಹಾಕಿ ಹಿಟ್ಟ ಮೇಲೆ ಹೋಗ್ಬಿಟ್ಟು ನಾನು ರೆಡಿ ಆಗೋಂಥದ್ದು. ಅದಕ್ಕೋಸ್ಕರ ಚಪಾತಿ ಕೂಡ ರೆಡಿ ಮಾಡಿಕೊಂಡೆ ಅಂದೆ ಒಂದೇ ಸರಿ ತಿಂಡಿಗೆ. ಮತ್ತು ಮಧ್ಯಾಹ್ನಕ್ಕೆ ಎಷ್ಟು ಚಪಾತಿ ಬೇಕಾಗುತ್ತೆ ಚಪಾತಿ ಕೂಡ ಮಾಡಿಕೊಂಡು ನಮ್ಮಮ್ಮ ಹಾಲು ಕೇಳಿದ್ರು. ಅದಕ್ಕೋಸ್ಕರ ಹಾಲು ಕೂಡ ಬಿಸಿ ಮಾಡಿ ಅದು ಕೇಸರಿ ಆ್ಯಡ್ ಮಾಡಿಬಿಟ್ಟು ಅವರು ಕೂಡ ಹಾಲು ಕೊಟ್ಟು ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದೆ. ಅಂದರೆ ಇವಾಗ ಕೆಲ್ಸಕ್ಕೆ ಹೋಗ್ಬೇಕಲ್ವ, ರೆಡಿ ಆಗೋಣ ಅಂತ. ನಾನು ಹೇಳಿದ್ನಲ್ವ ಮಾರ್ಕ್ ಇದೆ ನನ್ನ ಫೇಸಲ್ಲಿ ಅಂತ. ಇಲ್ಲಿ ಕಾಣುತ್ತೆ ನೋಡಿ ನಿಮಗೆ. ಅದು ಮಾರ್ಕ್ಸ್ ಅಂದರೆ ಪಿಂಪಲ್ಸ್ ಹೋಗುತ್ತೆ, 1-2-3 ಡೇಸಲ್ಲಿ ಪಿಂಪಲ್ಸ್ ಹೋಗುತ್ತೆ. ಬಟ್ ಮಾರ್ಕ್ ಮಾತ್ರ ಒಂದು 15 ದಿನ 20 ದಿನ ಆದ್ರೂ ಹೋಗಲ್ಲ ನನಗೆ. ಅದಕ್ಕೋಸ್ಕರ ಡಾಕ್ಟರ್ ಕೂಡ ತೋರಿಸಿದ್ದೆ. ಅವರು ಕೂಡ ಡರ್ಮಟೊಲಜಿಸ್ಟು ಪ್ರಿಸ್ಕ್ರಿಪ್ಷನ್ ಎಲ್ಲ ಕೊಟ್ಟಿದ್ದಾರೆ, ಅಂದರೆ ಆಯಿಂಟ್ಮೆಂಟ್ ಎಲ್ಲ ಕೊಟ್ಟಿದ್ದಾರೆ ನೈಟ್ ಟೈಮ್ ಅಪ್ಲೈ ಮಾಡಲಿಕ್ಕೆ. ಅದು ಕೂಡ ಅಪ್ಲೈ ಮಾಡ್ಕೋತೀನಿ. ಬಟ್ ಏನಂದರೆ ಅದು ಅಪ್ಲೈ ಮಾಡ್ತಾ ಇದ್ದರೆ ಡೈಲಿ ಬೇಸಿಸಲ್ಲಿ ಹೋಗುತ್ತೆ. ಬಟ್ ಅದನ್ನು ಅಪ್ಲೈ ಮಾಡೋದು ನಿಲ್ಲಿಸಿದ್ರೆ ಮತ್ತೆ ಬರುತ್ತೆ. ಅದಕ್ಕೋಸ್ಕರ ನಾನು ಬರೀ ಮಾಯ್ಶ್ಚರೈಸರ್ ಮಾತ್ರ ಫೇಸಿಗೆ ಯೂಸ್ ಮಾಡ್ತೀನಿ. ಯಾಕಂದರೆ ಸನ್ಸ್ಕ್ರೀನ್ ಆಯಿಲ್ ಇರೋದ್ರಿಂದ ನನಗೆ ಮತ್ತೆ ಧೂಳು ಅಬ್ಸರ್ವ್ ಮಾಡುತ್ತೆ ಫೇಸು. ಅದಕ್ಕೋಸ್ಕರ ಯೂಸ್ ಮಾಡಲ್ಲ. ಅದಾದಮೇಲೆ ತಲೆನ ಕೂಮ್ ಮಾಡಿಕೊಂಡು, ಇವಾಗ ಕೂಮ್ ಮಾಡ್ಕೊಂಡಲ್ಲ ಹೇರ್ ಬಂದಿದೆ ನೋಡಿ, ಎಷ್ಟು ಹೇರ್ ಫಾಲ್ ಆಗಿದೆ ಅಂತ ಇಲ್ಲಿ ತೋರಿಸ್ತೀನಿ. ಇಷ್ಟೇ ಉದುರಿರೋದು. ಅಂದರೆ ನಾನು ಡೈಲಿ ಬೇಸಿಸಲ್ಲಿ ಪಂಪ್ಕಿನ್ ಸೀಡ್ಸ್ ಆಗಿರ್ಬೋದು ಮತ್ತು ಇನ್ನೊಂದು ಮಿಲೆಟ್ಸ್ ಎಲ್ಲ ಪೌಡರ್ ಇದೆ, ಅದರೆಲ್ಲ ತಿನ್ನೋದ್ರಿಂದ ಹೇರ್ ಫಾಲ್ ಕಂಟ್ರೋಲಿಗೆ ಬಂದಿದೆ. ಅದಾದಮೇಲೆ ಜಡೆ ಹಾಕ್ಕೊಂಡು ಇವಾಗ ಅಂದರೆ ಈ ಡ್ರೆಸ್ ಕಾಸ್ಟ್ಯೂಮ್ ಸೆಲೆಕ್ಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಹೇರ್ ಸ್ಟೈಲೆಲ್ಲ ಮಾಡಿಕೊಂಡು ರೆಡಿ ಆದೆ. ಅಂದರೆ ಮಿರರ್ ಮುಂದೆ ನಿಂತ್ಕೊಂಡು ಒಂದು ಪೋಸ್ ಕೊಟ್ಟು ಹೇಗೆ ಕಾಣ್ತಿದ್ದೀನಿ ಅಂತ ನೋಡಿಕೊಂಡೆ. ಮತ್ತು ಇವಾಗೆಲ್ಲ ರೆಡಿ ಆಯ್ತಲ್ಲ, ಇವಾಗ ಕ್ಯಾಮ್ರಾಗೂ ಒಂದು ಪೋಸ್ ಕೊಟ್ಟು ಹೀಗೆ ಕಾಣ್ತಾ ಇದ್ದೀನಿ ಅಂತ. ಅದಾದಮೇಲೆ ತಿಂಡಿ ಏನೇನು ರೆಡಿ ಮಾಡಿ ಇಟ್ಟಿದ್ದೆ ಅದನ್ನೆಲ್ಲ ಬಾಕ್ಸಿಗೆ ಹಾಕಿ ಈ ಥರ ಅರೇಂಜ್ ಮಾಡಿಕೊಂಡು, ಅಂದರೆ ಬಸ್ಸಲ್ಲಿ ಓಡಾಡ್ತೀನಿ ನಾನು. ಯಾಕಂದರೆ ನನಗೆ ಗಾಡೀಲಿ ಓಡಾಡಿದ್ರು ಕೂಡ ಡಸ್ಟಿಗೆ ಇನ್ಫೆಕ್ಷನ್ ಆಗುತ್ತೆ, ಅಂದರೆ ಪಿಂಪಲ್ಸ್ ಆಗುತ್ತೆ. ಮತ್ತು ಕೆಲಸಕ್ಕೆ ಲಾಗಿನ್ ಆದಮೇಲೆ ಅಲ್ಲೊಬ್ಬರು ನನ್ನ ಕೊಲಿಗೂ ಇವತ್ತು ಅವ್ರ ಮನೇಲಿ ಏನೋ ಸ್ಪೆಷಲ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಪಾಯಸ ತೊಗೊಬಂದಿದ್ರು, ಸ್ವೀಟು. ಅದನ್ನೆಲ್ಲ ತಿನ್ಕೊಂಡು ಮತ್ತು ನಾನೇನು ಟಿಫನ್ ತೊಗೊಂಡೋಗಿದ್ದೆ, ಟಿಫನ್ ಮಾಡಿಕೊಂಡೆ. ಮತ್ತು ಈವ್ನಿಂಗ್ವರೆಗೂ ಏನೂ ಕ್ಯಾಪ್ಚರ್ ಮಾಡಲಿಕ್ಕೆ ಆಗಲಿಲ್ಲ, ಯಾಕಂದರೆ ತುಂಬ ವರ್ಕ್ ಇತ್ತು. ಅದಾದಮೇಲೆ ಸಂಜೆ ನಾನು MG ರೋಡಿಗೆ ಏನೋ ಕೆಲಸ ಇದೆ ಅಂತ ಹೋಗಿದ್ದೆ. MG ರೋಡು ಮತ್ತು ಅದ್ರ ಪಕ್ಕ ನಮ್ಮದು ಎಸ್ ಮಾಲ್ ಇದೆಯಲ್ಲ, ಇಡೀ ತುಮಕೂರಿಗೆ ಫೇಮಸ್ಸು ಎಸ್ ಮಾಲ್ ರೋಡಲ್ಲೆಲ್ಲ ಓಡಾಡಿಕೊಂಡು ಅದನ್ನು ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡು ಬಂದೆ. ಅದಾದಮೇಲೆ ನಂದು ಡಿಗ್ರಿ ಕಾಲೇಜಲ್ಲಿ ಕೆಲಸ ಇತ್ತು, ಅಂದರೆ ಒಂದು ಈವೆಂಟ್ ಆರ್ಗನೈಸ್ ಮಾಡಿದರು. ಅಲ್ಲಿ ಕೂಡ ಪಾರ್ಟಿಸಿಪೇಟ್ ಅಂದರೆ ಹೋಗಿದ್ವಿ. ಅಲ್ಲೇ ಊಟ ಮಾಡಿಕೊಂಡು ಮತ್ತೆ ಹೊರಟು ಬಂದಿದ್ದಂಥದ್ದಾಯಿತು. ಎಲ್ಲಿಗಂದರೆ ನಾನು ಮುಂಚೆ ವರ್ಕ್ ಮಾಡ್ತಿದ್ನಲ್ಲ, ಅಲ್ಲಿನೂ ನನಗೆ 1 ಮಂತ್ ಸ್ಯಾಲ್ರಿ ಆಗಿರಲಿಲ್ಲ. ಅಂದರೆ ಸ್ಯಾಲ್ರಿ ಅವರಿನ್ನೂ ಪೆಂಡಿಂಗಲ್ಲಿತ್ತು. ಅವ್ರು ಇವತ್ತು ಕಾಲ್ ಮಾಡಿದರು, ಮ್ಯಾಮ್ ನಿಮ್ಮದು ಸ್ಯಾಲ್ರಿ ಈ ಥರ ಪೆಂಡಿಂಗಲ್ಲಿ ಇದೆಯಲ್ಲ, ಇವತ್ತು ಕೊಡ್ತಾ ಇದ್ದೀವಿ, ಏನಾದರೂ ಫ್ರೀ ಇದ್ದರೆ ಬಂದು ಇಸ್ಕೊಂಡು ಹೋಗಿ ಅಂತ. ಅದಕ್ಕೋಸ್ಕರ ಹೆಂಗೂ ಫ್ರೀ ಇದ್ನಲ್ಲ ಈವ್ನಿಂಗ್ ಟೈಮು ಅಂತ ಹೋಗಿ ಇಸ್ಕೊಂಡು ಬಂದೆ. ಬರ್ತಾ ದಾರಿನಲ್ಲಿ ಈ ಕಬ್ಬಿನ ಅಂಗಡಿ ಕಾಣ್ತು. ಅದಕ್ಕೋಸ್ಕರ ಈ ಅಂಗಡಿಯಲ್ಲಿ ಸಿಗೋ ಜ್ಯೂಸ್ ಕುಡಿಯೋದಕ್ಕಿಂತ ಈ ಕಬ್ಬಿನಲ್ಲಿ ಕುಡಿಯೋದು ಬೆಟರ್ ಅಂತ ಹೇಳಿಬಿಟ್ಟು ಕಬ್ಬಿನಲ್ಲಿ ಕೂಡ ಕುಡ್ಕೊಂಡು ಮತ್ತು ನಮ್ಮ ರಕ್ಸು PG ಹತ್ರ ಹೋಗಿದ್ವಿ. ಯಾರು ಈ ರಕ್ಸು ಅಂತ ನೋಡ್ತಿದ್ದೀರಾ, ಇವಳು ನನ್ನ PU ಫ್ರೆಂಡು, ಡಿಗ್ರಿ ಫ್ರೆಂಡು. ಇವಾಗ ಕೆಲಸ ಮಾಡ್ತಿದ್ದೀನಲ್ಲ ಅಲ್ಲೂ ಫ್ರೆಂಡು. ಮತ್ತು ಇನ್ನೊಂದೇನು ಅಂದರೆ ನಾನು ಈಗ ಯೂಟ್ಯೂಬಲ್ಲಿ ಏನು ಬ್ಲಾಗ್ಸ್ ಮಾಡ್ತಿದ್ದೀನಿ ಅದಕ್ಕೆ ಇನ್ಫ್ಲೂಯೆನ್ಸರ್ ಥರ, ಈ ಥರ ಮಾಡು ಆ ಥರ ಮಾಡು ಅಂತ ಹೇಳ್ಕೊಡೋ ಇನ್ಫ್ಲೂಯೆನ್ಸರು. ಇದಾದಮೇಲೆ ಅವಳೊಂದು ಮಾತಾಡಿಸ್ಕೊಂಡು ಮತ್ತು ಸ್ನ್ಯಾಕ್ಸ್ ತಿನ್ಕೊಂಡು ಮತ್ತೆ ಹೊರಟೆ ನಾನು ಮನೆಗೆ ಹೋಗೋಣ ಬಸ್ಸಲ್ಲಿ ಅಂತ. ಅದಕ್ಕೆ ಬಸ್ ಸ್ಟಾಪಿಗೆ ಬಿಡಿಸ್ಕೊಂಡೆ, ಅಂದರೆ ಹನುಮಂತಪುರ ಬಸ್ ಸ್ಟಾಪಿಗೆ ಬಿಡಿಸ್ಕೊಂಡು ಅಲ್ಲಿಂದ ಬಸ್ಸಿಗೆ ವೆಯ್ಟ್ ಮಾಡ್ತಾಯಿದ್ದೆ. ಅಂದರೆ 6:45 ಒಂದು ಬಸ್ ಇದೆ, ಅದಕ್ಕೆ ಹೋಗೋಣ ಅಂತ ಬಸ್ ಹತ್ಕೊಂಡು. ಮತ್ತು ಇವಾಗ ನಾನು ಎಲ್ಲಿ ಗಾಡಿ ನಾನು
ನಿಲ್ಸಿ ಹೋಗಿರ್ತೀನಿ, ಅಲ್ಲಿಗೆ ಬಂದೆ ಗಾಡಿ ತೊಗೊಂಡು ಮನೆಗೆ ಹೋಗೋಣ ಅಂತ. ಅದಕ್ಕೆ ನಮ್ಮಪ್ಪ ಇದ್ದವರು ಒಬ್ಬಳೇ ಬರಬೇಡ, ಕತ್ಲಲ್ಲಿ ಯಾರಾದರೂ ಎತ್ಕೊಂಡು ಹೋಗ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಮನೆಯಿಂದ ಇನ್ನೊಂದು ಗಾಡಿ ತೊಗೊಂಡು ಬಂದರು ನನ್ನ ಕರ್ಕೊಂಡೋಗ್ಲಿಕ್ಕೆ.